ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಹತ್ರ ಇರುವಂಥ ಕೆಲವೊಂದಿಷ್ಟು ಜ್ಯುವೆಲರಿ, ಈ ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ಸ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮೊದಲನೇದಾಗಿ ನನ್ನ ಹತ್ರ ಇರುವಂಥ ನೆಕ್ ಜ್ಯುವೆಲರಿನ ತೋರಿಸ್ತಾ ಇದ್ದೀನಿ. ಇದು ಯಾವುದು ಅಂದರೆ, ಇದು ನಾನು ಒನ್ ಆಫ್ ದ ಮೋಸ್ಟ್ ತುಂಬ ಇಷ್ಟವಾಗಿರುವಂಥ ಜ್ಯುವೆಲರಿ. ಇದನ್ನು ನಾನು ಮಿಶೋದಲ್ಲಿ ಪರ್ಚೇಸ್ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇದರದ್ದು. ನನಗಂತೂ ಈ ಒಂದು ಸರ ತುಂಬಾ ಚೆನ್ನಾಗತ್ತೆ ಅನಿಸುತ್ತೆ. ಸ್ಯಾರಿ ಮೇಲೆ ಈ ಒಂದು ಜ್ಯುವೆಲರಿ ಒಂದೇ ಹಾಕೊಂಡ್ರೂ ಸಾಕಾಗುತ್ತೆ. ಇದು ತುಂಬಾ ಚೆನ್ನಾಗಿದೆ. ನಾನು ಇದನ್ನು ನಮ್ಮ ಅಕ್ಕನ ಮದುವೆ ಟೈಮಲ್ಲಿ ತೊಗೊಂಡಿರೋದು. ನಮ್ಮ ಅಕ್ಕನ ಮದುವೆ ಆಗಿ ಇವಾಗ 4 ಮಂತ್ಸ್ ಆಯಿತು. ಆ ಒಂದು ಟೈಮಲ್ಲಿ ನಾನು ಈ ಒಂದು ಜ್ಯುವೆಲರಿನ ತೊಗೊಂಡಿರೋದು. ಇದಕ್ಕೆ ಇಯರಿಂಗ್ ಕೂಡ ಇದೆ. ತುಂಬಾ ಚೆನ್ನಾಗಂತ ಅನಿಸುತ್ತೆ. ಈ ಒಂದು ಸರನ ಹಾಕೊಂಡ್ರೆ ಬೇರೆ ಯಾವ ಜ್ಯುವೆಲರಿನೂ ಬೇಡ ಅಂತ ಅನಿಸುತ್ತೆ. ಸೊ ನಾನು ಇದನ್ನು ಕೂಡ ನಮ್ಮ ಅಕ್ಕನ ಮದುವೆಯಲ್ಲೇ ತರಿಸಿರೋದು. ಅವಾಗ ಮದುವೆ ಟೈಮಲ್ಲಿ ಸ್ಯಾರಿ ಮೇಲೆಲ್ಲ ಹಾಕೊಳ್ಳೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ಈ ಒಂದು ಸರನ ತೊಗೊಂಡಿದ್ದೆ. ಇದ್ರ ಜೊತೆ ಇನ್ನೂ ಒಂದು ಸರ ಇದೆ. ಇದು ಡಬಲ್ ಬರುತ್ತಲ್ಲ ಆ ಥರದಲ್ಲಿ. ಇದಕ್ಕೆ ಜುಮ್ಕಿ ಕೂಡ ಕೊಟ್ಟಿದ್ದಾರೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ತರಿಸಿದ್ದೆ. ಇದನ್ನು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಥರ ಕಲೆಕ್ಷನ್ ಅಂದರೆ ನಂಗೆ ತುಂಬಾ ಇಷ್ಟ. ಈ ಒಂದು ಸರನ ನಾನು ನಮ್ಮೂರು ಜಾತ್ರೆಯಲ್ಲಿ ತೊಗೊಂಡಿರೋದು. ಸಿಂಪಲ್ ಆಗಿ ನಾವು ಹಾಕೋಬೇಕಂದ್ರೆ ಈ ಒಂದು ಸರ ತುಂಬಾ ಚೆನ್ನಾಗತ್ತೆ ಅನಿಸುತ್ತೆ. ಅದಾದಮೇಲೆ ಇದು ನೋಡಿ, ಗೋಲ್ಡಲ್ಲಿದೆ. ಇದರಲ್ಲಿ ಲಕ್ಷ್ಮೀದು ಡಿಸೈನ್ ಬಂದಿದೆ. ಈ ಥರ ಒಂದು ಸಿಂಪಲ್ ಆಗಿ ಹಾಕ್ಕೊಂಡ್ರೆ ಸಿಂಪಲ್ ವೇರಲ್ಲಿ ತುಂಬಾ ಚೆನ್ನಾಗತ್ತೆ ಅನಿಸುತ್ತೆ. ಇದಕ್ಕೂ ಕೂಡ ಇಯರಿಂಗ್ಸ್ ಇವೆ. ಹಾಗೆ ಈ ಒಂದು ಸರ ಕೂಡ ಈ ಥರ ಟ್ರೆಡಿಷ್ನಲ್ ಆಗಿರುವಂಥ ಡ್ರೆಸ್ಗೆ ಇದು ಸೂಟ್ ಆಗಲ್ಲ. ಬಟ್ ಸಿಂಪಲ್ ಆಗಿ ಸ್ಯಾರಿ ಇರುತ್ತಲ್ಲ, ಆ ಒಂದು ಸ್ಯಾರಿಗೆ ತುಂಬಾ ಚೆನ್ನಾಗತ್ತೆ ಅನಿಸುತ್ತೆ. ಹಾಗೂ ಡ್ರೆಸ್ಸಲ್ಲಿ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾ ಇದನ್ನು ಜಾಸ್ತಿ ಡ್ರೆಸ್ಸಲ್ಲೇ ಚೆನ್ನಾಗತ್ತೆ ಅನಿಸುತ್ತೆ. ಈ ಒಂದು ನೆಕ್ಲೆಸ್ ಕೂಡ ತುಂಬಾ ಚೆನ್ನಾಗಿದೆ. ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಹಾಗೆ ಇದು ಕೂಡ ನನ್ನ ಫೇವ್ರೇಟ್. ಇದನ್ನು ಕೂಡ ನಾನು ನಮ್ಮೂರು ಜಾತ್ರೆಯಲ್ಲೇ ತೊಗೊಂಡಿರೋದು. ಇದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ತೊಗೊಂಡಿದ್ದನ್ನು ತುಂಬಾ ದಿನ ಆಯಿತು, ಆದರೂ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ಹಾಕೊಂಡಾಗ ತುಂಬಾ ಚೆನ್ನಾಗತ್ತೆ ಅನಿಸುತ್ತೆ ಒಂಥರ. ಅದಾದಮೇಲೆ ಇವಾಗ ನಾನು ನನ್ನ ಹತ್ರ ಇರುವಂಥ ಇಯರಿಂಗ್ ಕಲೆಕ್ಷನ್ನ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ. ಇದು ಯಾವ ಒಂದು ಡ್ರೆಸ್ಸಿಗೆ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಟ್ರೆಡಿಷ್ನಲ್ ಆಗಿ ಕೂಡ ಇರುತ್ತೆ. ನನಗಂತೂ ಈ ಜುಮ್ಕ ತುಂಬಾ ಇಷ್ಟ. ಸೊ ಈ ಇಯರಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಇಯರಿಂಗ್ ನಂಗೆ ತುಂಬಾ ಇಷ್ಟ. ಬಟ್ ಇದನ್ನೇನಾದರೂ ಹಾಕ್ಕೊಳಕ್ಕೆ ಆಗ್ತಾಯಿಲ್ಲ ನನಗೆ. ಸೊ ನೋಡೋಣ ಮುಂದೆ. ಈ ಜುಮ್ಕ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಹತ್ರ ಇರೋದೆಲ್ಲ ಜಾಸ್ತಿ ಜುಮ್ಕ ಕಲೆಕ್ಷನ್ಸೇ. ಇಲ್ಲಿ ನೋಡಿ, ಇದು ಕೂಡ ನಂಗೆ ತುಂಬಾ ಫೇವ್ರೇಟ್. ಇದನ್ನು ನನ್ನ ಫ್ರೆಂಡ್ ಮೊದಲನೇ ಬಾರಿಗೆ ಗಿಫ್ಟ್ ಅಂತ ಕೊಟ್ಟಿರೋದು. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಇವಳೊಬ್ಬಳೇ ನನಗೆ ಗಿಫ್ಟನ್ನು ಕೊಟ್ಟಿರೋದು. ಈ ಜುಮ್ಕ ಅಂದರೆ ನಂಗೆ ತುಂಬಾ ಇಷ್ಟ. ಇದ್ರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಕೂಡ ತುಂಬಾ ಕಡಿಮೆ ಇದೆ. ಇದು ಜಸ್ಟ್ 100 ರೂಪೀಸ್. ಎಷ್ಟು ಚೆನ್ನಾಗಿದೆ ಅಂತೀರ ಕ್ವಾಲಿಟಿ ಇದ್ರದ್ದು. ಇದಾದಮೇಲೆ ನೋಡಿ, ಈಗ ನನ್ನ ಹತ್ರ ಇರೋದೆಲ್ಲ ಜಾಸ್ತಿ ಜುಮ್ಕ ಕಲೆಕ್ಷನ್ಸ್. ನಂಗೆ ಜುಮ್ಕ ಅಂದ್ರೇ ಜಾಸ್ತಿ ಇಷ್ಟ ಆಗೋದು. ಈ ಒಂದು ಇಯರಿಂಗ್ ನೋಡಿ, ಇದು ಕೂಡ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗತ್ತೆ ಅನಿಸುತ್ತೆ. ಸೊ ಇದು ಈ ನನ್ನ ಹತ್ರ ಇರುವಂಥ ರಿಂಗ್ ಕಲೆಕ್ಷನ್ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಇವು 3 ರಿಂಗು ಕೂಡ ತುಂಬಾ ಇಷ್ಟ. ನಾನು ನಮ್ಮ ಅಕ್ಕನ ಮದುವೆಯಲ್ಲಿ ಇವೆಲ್ಲ ಹಾಕೋಬೇಕಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿರುವಂಥ ಒಂದು ಗಡಿಬಿಡಿಗೆ ಇವೆಲ್ಲ ಹಾಕೊಳ್ಳೋದು ಮರ್ತೇ ಹೋಗಿತ್ತು. ಬಟ್ ತೊಗೊಂಡು ತುಂಬಾ ದಿನ ಆಯಿತು. ಹಾಕ್ಕೊಂಡಿದ್ದೀನಿ, ಬಟ್ ನಮ್ಮ ಅಕ್ಕನ ಮದುವೆಯಲ್ಲಿ ಹಾಕೋಬೇಕಂತ ತುಂಬ ಆಸೆ ಇತ್ತು. ಸೊ ಅದು ಒಂದು ಮಿಸ್ ಆಗಿದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಹತ್ರ ಇರೋದು ಇಷ್ಟೇ ಜ್ಯುವೆಲರೀಸು. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋನ ನೋಡ್ತಾ ಇದ್ದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ದಯವಿಟ್ಟು ವಿಡಿಯೋನ ನೋಡ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.